ಮುಂದಿನ ಸುದ್ದಿಗೆ ಹೋಗೋಣ. ಇಂಡಿಯಾ ಟುಡೇ ಸಿ ವೋಟರ್ನವರು ದೇಶದಾದ್ಯಂತ ಒಂದು ಸಮೀಕ್ಷೆ ನಡೆಸಿದ್ದಾರೆ. ಇದು ಆವಾಗ ಮಾಡ್ತಿರ್ತಾರೆ. ಮೂಡ್ ಆಫ್ ದ ನೇಷನ್ ಅಂತ ಕರೀತಾರೆ ಅದಕ್ಕೆ. ಹೈಪೋಥೆಟಿಕಲ್ ಕ್ವಶನ್ ರೀ. ಈಗ ಲೋಕಸಭಾ ಚುನಾವಣೆ ನಡೆದ್ರೆ ಏನಾಗತ್ತೆ ಅಂತ. ಈಗ ನಡೆಯೋದಿಲ್ಲ, ಇದು ಕರೆಕ್ಟ್ ತಪ್ಪೋ ಗೊತ್ತಾಗೋದಿಲ್ಲ. ಬಟ್ ಸಮೀಕ್ಷೆ ಒಂದಾಗಿರುತ್ತೆ. ಸಮೀಕ್ಷೆಗಳು ಯಾವಾಗಲೂ ಇಂಟ್ರೆಸ್ಟಿಂಗ್ ಇರ್ತವೆ. ಮೂಡ್ ಆಫ್ ದ ನೇಷನ್. ಈಗ ಚುನಾವಣೆ ನಡೆದ್ರೆ ರಿಸಲ್ಟ್ ಏನಾಗುತ್ತೆ, ಎಷ್ಟು ಪರ್ಸೆಂಟ್ ಜನ ನರೇಂದ್ರ ಮೋದಿ ಅಂತಾರೆ, ಎಷ್ಟು ಪರ್ಸೆಂಟ್ ಜನ ಅವರ ತದ್ವಿರುದ್ಧ ಇದ್ದಾರೆ, ತದ್ವಿರುದ್ಧ ಇರುವವರಲ್ಲಿ ಅತ್ಯಂತ ಪಾಪ್ಯುಲರ್ ಯಾರು, ಇತ್ಯಾದಿ ಇತ್ಯಾದಿ ಸಮೀಕ್ಷೆ. ಮೂಡ್ ಆಫ್ ದ ನೇಷನ್ ಇಂಡಿಯಾ ಟುಡೇ ಸಿ ವೋಟರ್ನವರು ಮಾಡಿದ್ದರ ಪ್ರಕಾರ ಸಂಖ್ಯೆ ಏನು ಹೇಳ್ತಾ ಇದೆ, ಈಗ ಚುನಾವಣೆ ನಡೆದರೂ ಮತ್ತೆ NDA ಸರ್ಕಾರವೇ ಬರುತ್ತೆ, ಮತ್ತೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರವೇ ಬರುತ್ತೆ, 2024 ಚುನಾವಣೆಗಳಿಗಿಂತಲೂ ದೊಡ್ಡ ಬಹುಮತದೊಂದಿಗೆ ಬರುತ್ತೆ ಅಂತ. 352 ಅಂತ ಈಗ ಚುನಾವಣೆ ನಡೆದ್ರೆ NDA. ಕಳೆದ ಸಲಕ್ಕೆ ಹೋಲಿಸಿದ್ರೆ 59 ಜಾಸ್ತಿ ಆಗುತ್ತೆ ಅಂತ. ಕಳೆದ ಸಲ BJP ಅಲೋನ್ ವಾಸ್ ಶಾರ್ಟ್ ಆಫ್ ಮೆಜಾರಿಟಿ. ನರೇಂದ್ರ ಮೋದಿ ಅವರು ತಮ್ಮ ರಾಜಕೀಯ ಜೀವನದಲ್ಲಿ 2001ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಆದವರು. ರಾಜಕೀಯ ಜೀವನದಲ್ಲಿ ಮೊದಲ ಸಲ ಮೆಜಾರಿಟಿ ಇಲ್ಲದೆ ಇರೋ ಸರ್ಕಾರ ನಡೆಸ್ತಾ ಇದ್ದಾರೆ. ಇಂಡಿಯಾ ಟುಡೇ ಸಿ ವೋಟರ್ನ ಮೂಡ್ ಆಫ್ ದ ನೇಷನ್ ಹೇಳ್ತಾ ಇದೆ, ಈಗ ಚುನಾವಣೆ ನಡೆದ್ರೆ 59 ಸ್ಥಾನಗಳು ಜಾಸ್ತಿ ಬರ್ತವೆ ಅಂತ. ಈಗ ಚುನಾವಣೆ ನಡೆದ್ರೆ INDIA ಮೈತ್ರಿಕೂಟಕ್ಕೆ 52 ಮೈನಸ್ ಆಗುತ್ತಂತೆ, ಇತರೆ 7 ಮೈನಸ್ ಆಗುತ್ತಂತೆ. ವೋಟ್ ಪರ್ಸೆಂಟೇಜ್ ಹೇಳ್ತಾ ಇದೆ ಈ ಸರ್ವೆ. NDAಗೆ 47% ಮತಗಳು ಬರ್ತವಂತೆ, 47% NDAಗೆ, INDIA ಮೈತ್ರಿಕೂಟಕ್ಕೆ 39%. ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದಾದರೆ 4% ವೋಟ್ಗಳು ಲೋಕಸಭಾ ಚುನಾವಣೆಗಿಂತ ಜಾಸ್ತಿ ಆಗ್ತವೆ ಈಗ ಅಂತ. ಇತರೆ 14% -3% ಆಗುತ್ತೆ ಅಂತ ಹೇಳ್ತಾರೆ. BJP ಏಕಾಂಗಿಯಾಗಿ ಈಗ ಚುನಾವಣೆ ನಡೆದ್ರೆ 287 ಗೆಲ್ಲುತ್ತೆ, ಸಿಂಪಲ್ ಮೆಜಾರಿಟಿಗೆ ಬಂದ್ಬಿಡ್ತಾರೆ ಅಂತ. ಕಳೆದ ಸಲ 240 ಬಂದಿತ್ತು, ಈಗ ಚುನಾವಣೆ ನಡೆದ್ರೆ 287 ಬರುತ್ತಂತೆ, +47 ಆಗುತ್ತಂತೆ. ಕಾಂಗ್ರೆಸ್ 80 ಬಂದಿತ್ತು, ಸದ್ಯದ ಸಂಖ್ಯೆ 80 ಅವ್ರದ್ದು. 99 ಸದ್ಯದ ಸಂಖ್ಯೆ, ಈಗ ಚುನಾವಣೆ ನಡೆದ್ರೆ 80ಕ್ಕೆ ಬರ್ತಾರೆ ಅಂತ, -19 ಆಗುತ್ತೆ. ಇತರೆ 176 ಬರ್ತಾರೆ ಈಗ, -28 ಅಂತ. ಈಗ ಚುನಾವಣೆ ನಡೆದರೆ, ನಾನು ಹೇಳಿದ್ನಲ್ಲ ಹೈಪೋಥೆಟಿಕಲ್, ಈಗ ನಡೆಯೋದಿಲ್ಲ. ಈ ಸಂಖ್ಯೆಗಳು ಹೌದು ಅಲ್ಲೋ ಕರೆಕ್ಟ್ ಹೌದು ಅಲ್ಲೋ ಗೊತ್ತಾಗೋದಿಲ್ಲ. ಲೋಕಸಭೆ ಯಾರಿಗೆ ಎಷ್ಟು ಸ್ಥಾನ, 41%. BJP ಏಕಾಂಗಿಯಾಗಿ ಎಷ್ಟು ವೋಟ್ ಪರ್ಸೆಂಟ್ ಬರುತ್ತೆ ಅಂತ, 41% BJP ಏಕಾಂಗಿಯಾಗಿ ಬರುತ್ತೆ. ಕಳೆದ ಸಲ 37% ಇತ್ತು, ಲೋಕಸಭಾ ಚುನಾವಣೆಯಲ್ಲಿ 37% ಇತ್ತು BJP, ಈಗ 41% ಆಗುತ್ತಂತೆ. ಕಾಂಗ್ರೆಸ್ 20% ಆಗುತ್ತೆ, 1% ಮೈನಸ್, 21% ಇತ್ತು ಏಕಾಂಗಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ. ಇತರೆ 39% ಬರ್ತಾರಂತೆ, 3% ಮೈನಸ್ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ. ಕಳೆದ ಸಲ 42% ಇತ್ತು ಇತರೆ ಎಲ್ಲ ಸೇರಿದ್ರೆ. ಪ್ರಧಾನಮಂತ್ರಿ ಆಗುವುದಕ್ಕೆ ಸೂಕ್ತ ವ್ಯಕ್ತಿ ಯಾರು, ನರೇಂದ್ರ ಮೋದಿನೇ ಸೂಕ್ತ ಅಂತ 55% ಜನ ಹೇಳಿದ್ದಾರೆ. ರಾಹುಲ್ ಗಾಂಧಿ ಸೂಕ್ತ ಅಂತ 27% ಜನ ಹೇಳಿದಾರಂತೆ. ಪ್ರಧಾನಿಯಾಗುವುದಕ್ಕೆ ಸೂಕ್ತ ವ್ಯಕ್ತಿ ಯಾರು ಅಂತ. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ ಕಾರ್ಯನಿರ್ವಹಣೆ ಹೇಗಿದೆ ಅನ್ನುವ ಪ್ರಶ್ನೆಗೆ 57% ಜನ ಚೆನ್ನಾಗಿದೆ ಅಂದಿದ್ದಾರೆ, 24% ಜನ ಕಳಪೆಯಾಗಿದೆ ಅಂದಿದ್ದಾರೆ. 57% ಜನ ಚೆನ್ನಾಗಿದೆ ಅಂದಿದ್ದಾರೆ, 24% ಜನ ಕಳಪೆಯಾಗಿದೆ ಅಂದಿದ್ದಾರೆ. ನೋ ಸರ್ಪ್ರೈಸ್ ಇನ್ ಇಟ್. ನೀವು ಹಾಗೆ ಜಾಗತಿಕ ಸರ್ವೆ ಏಜೆನ್ಸಿಗಳ ನಡೆಸುವ ಅಪ್ರೂವಲ್ ರೇಟಿಂಗನ್ನು ನೋಡಿದ್ರೂ ಕೂಡ, ಅಂದರೆ ಜಗತ್ತಿನ ದೇಶಗಳ ನಾಯಕರುಗಳ ಜೊತೆಗೆ ಹೋಲಿಕೆ ಮಾಡಿದ್ರು ಕೂಡ ನರೇಂದ್ರ ಮೋದಿ ಅವರ ಅಪ್ರೂವಲ್ ರೇಟ್ ಬಹಳ ಚೆನ್ನಾಗಿದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.